ಹುಬ್ಬಳ್ಳಿ ಅಯೋಗ್ಯ 2 ಹಾಡು ರಿಲೀಸ್ ಸಮಾರಂಭಕ್ಕೆ ಸಿನಿಮಾ ಪ್ರೇಕ್ಷಕರೇ ವಿತೆಪಿಗಳು. ಹುಬ್ಬಳ್ಳಿ ಈಗಾಗಲೇ ಅಯೋಗ್ಯ 2 ಸಿನಿಮಾದ ಅಣ್ಣ ಬಂದ್ರೆ ಜೋಶ್ ಬರ್ತದೆ ಹಾಗೂ ಮುದ್ದು ಮುದ್ದು ಪುಟ್ಟಲಕ್ಷ್ಮಿ ಹಾಡುಗಳನ್ನು ಕನ್ನಡ ಸಿನಿಪ್ರೇಕ್ಷಕರು ಗೆಲ್ಲಿಸಿದ್ದಾರೆ. ಈಗ 3ನೇ ಹಾಡು ಹುಡೀರ್ ಡೇಂಜರಸ್ ಸಾಂಗ್ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಹಾಲ್ನಲ್ಲಿ ಬಿಡುಗಡೆಯಾಗಲಿದ್ದು, ಈ ಸಮಾರಂಭಕ್ಕೆ ಸಿನಿಮಾ ಪ್ರೇಕ್ಷಕರೇ ವಿಡಪಿಗಳನ್ನಾಗಿ ಆಹ್ವಾನಿಸುತ್ತಿದ್ದೇವೆ ಎಂದು ನೀನಾಸಂ ಸತೀಶ್ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ. ಅಯೋಗ್ಯ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಗೆಲ್ಲುವುದಕ್ಕೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ನಾವು ಚಿರಲನಿ. ನಿರ್ದೇಶಕ ಮಹೇಶ್ ಕುಮಾರ್ ಮಂಡ್ಯದ ಒಂದು ಹಳ್ಳಿಯ ಕಥೆಯಲ್ಲಿ ಜನರನ್ನು ರಂಜಿಸುವಂತಹ ಕತೆ ಹೇಳಿದರು. ಅಯೋಗ್ಯ 2 ಸಿನಿಮಾದ ಕಂಟೆಂಟ್ ಕೂಡ ಒಂದು ಹಳ್ಳಿಯ ಕಥೆಯಾಗಿರದೆ ರಾಜ್ಯದ ಪ್ರತಿ ಹಳ್ಳಿಗೂ ತಲುಪುವಂತಹ ಸಬ್ಟೆಕ್ಟ್. ನಮ್ಮ ಹುಡೀರ್ ಡೇಂಜರಸ್ ಸಿನಿಮಾ ಹಾಡನ್ನು ನೀವೇ ಪ್ರೇಕ್ಷಕರು ಯುಪಿ ಬಂದು ರಿಲೀಸ್ ಮಾಡಿ ಅಯೋಗ್ಯ 2 ಸಿನಿಮಾವನ್ನು ಗೆಲ್ಲಿಸಿ ಎಂದು ನೀನಾಸಂ ಸತೀಶ್ ಕರ್ನಾಟಕದ ಪ್ರೇಕ್ಷಕರಿಗೆ ಹುಬ್ಬಳ್ಳಿಗೆ ಬಂದು ಕರೆ ಕೊಟ್ಟರು. ಅಯೋಗ್ಯ ಹಾಗೂ ಅಯೋಗ್ಯ 2 ಈ 2 ಸಿನಿಮಾಗಳನ್ನು ಹೆಚ್ಚು ಇಷ್ಟಪಟ್ಟು ಕಥೆಯನ್ನು ಎಂಜಾಯ್ ಮಾಡುತ್ತಾ ಅಭಿನಯಿಸಿದ ಸಿನಿಮಾ. ಅಯೋಗ್ಯ 2 ಸಿನಿಮಾವನ್ನು ನಮ್ಮ ವಿಐಪಿಗಳೊಂದಿಗೆ ಚಿತ್ರಮಂದಿರದಲ್ಲಿಯೇ ಸಿನಿಮಾ ನೋಡಲು ಕಾಯುತ್ತಿದ್ದೇನೆ ಎಂದು ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಾನು ಡಿ ಬಾಸ್ ಅಪ್ಪಟ್ ಅಭಿಮಾನಿ. ಡಿ ಬಾಸ್ ಯಾವಾಗಲೂ ತಮ್ಮ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಎಂದೇ ಪ್ರೀತಿಸುತ್ತಾರೆ. ನಮ್ಮ ಅಯೋಗ್ಯ 2 ಚಿತ್ರತಂಡ ಹುಬ್ಬಳ್ಳಿ ಭಾಗದ ಪ್ರೇಕ್ಷಕರು ಅಥವಾ ನಮ್ಮ ವಿಐಪಿಗಳೊಂದಿಗೆ 3ನೇ ಹಾಡನ್ನು ರಿಲೀಸ್ ಮಾಡಲಿದ್ದೇವೆ. ಸವಾಯಿ ಗಂಧರ್ವ ಹಾಲ್ನಲ್ಲಿ ಭಾನುವಾರದ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಖರೀದಿಸಿದ ಸಿನಿಮಾ ಟಿಕೆಟ್ ತೋರಿಸಿ ವಿಐಪಿ ಸಾಲಿನಲ್ಲಿ ಕೂತು ಅಯೋಗ್ಯ 2 ಸಿನಿಮಾದ ಹಾಡನ್ನು ರಿಲೀಸ್ ಮಾಡಬೇಕೆಂದು ಸ್ಯಾಂಡಲ್ವುಡ್ನ ಸಕ್ಸಸ್ಫುಲ್ ನಿರ್ದೇಶಕ ಎಸ್. ಮಹೇಶ್ ಕುಮಾರ್ ಮಾಧ್ಯಮಗೋಷ್ಠಿಯಲ್ಲಿ ಪ್ರೇಕ್ಷಕರನ್ನು ಆಹ್ವಾನಿಸಿದರು. ಒಂದು ಭವ್ಯ ಮೆರವಣಿಗೆ ಇದೆ. ಅದಾದ್ಮೇಲೆ ಏನು ಧ್ವನಿ ಸುರುಳಿ ಬಿಡುಗಡೆ ಇದೆ. ಅಯೋಗ್ಯ 2ನೇ ಪಾರ್ಟ್ 2 ಈಗಾಗಲೇ ನಮ್ಮ ನೀನಾಸಂ ಸತೀಶ್ ಅವರು ಮತ್ತು ನಮ್ಮ ಸಹ ಕಲಾವಿದರೆಲ್ಲರೂ ಎಲ್ಲ ಬಂದಿದ್ದಾರೆ, ನಿರ್ಮಾಪಕರು, ನಿರ್ದೇಶಕರು. ಹಿಂಗಾಗಿ ಏನೈತಲ್ಲ, ನಾಳಿನ ಕಾರ್ಯಕ್ರಮ ಇಡೀ ಹುಬ್ಬಳ್ಳಿ ನಗರ ಮತ್ತು ಧಾರವಾಡ, ಉತ್ತರ ಕರ್ನಾಟಕದ ಎಲ್ಲ ಕನ್ನಡ ಅಭಿಮಾನಿಗಳು ಬರಬೇಕು. ನಮ್ಮ ನೀನಾಸಂ ಸತೀಶ್ ಅವರಿಗೆ ಅವ್ರ ಜೀವನದಲ್ಲಿ 100 ಪಿಕ್ಚರ್ಗಳು ಹೆಂಗೆ ರಾಜ್ಕುಮಾರ್ದಂಗೆ ಮಾಡಿರಲ್ಲ, ಹಂಗೆ ಅವರು 100 ಪಿಕ್ಚರ್ಗಳು ಮಾಡಬೇಕಂತೇಳಿ ಮತ್ತು ಇವರು ಕೂಡ ಅವ್ರ ಜೊತೆಗೆ ಸದಾ ನಾಳೆಗೆ ಓಕೆ ಬಿಡಿ ಅಲ್ಲಿ ಹೇಳಿದ್ದಾರೆ. ತಿಳಿಸ್ತಾ ಇದ್ದೇನೆ. ನಾನು ಕೂಡ ಹುಬ್ಬಳ್ಳಿಗೆ ಧಾರವಾಡಗೆ ತುಂಬ ನಂಟನ್ನು ಇಟ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ನಾನು ಬೆನಕಾ ತಂಡದಲ್ಲಿ ಜೋಕುಮಾರ್ ಸ್ವಾಮಿ ನಾಟಕ ಮಾಡೋದ್ರಿಂದ ಧಾರವಾಡ ನೀನಾಸಂ ಮತ್ತು ಸುಮಾರು ಕಡೆ ಶೋಗಳನ್ನ ಮಾಡಿದ್ದೀವಿ ಇಲ್ಲಿ. ಸೊ ಹಾಗಾಗಿ ಆ ಭಾಷೆ ನಾಲ್ಗೆ ಮೇಲೆ ಸುಲಲಿತವಾಗಿ ಬಂದ್ಬಿಡುತ್ತೆ ನಮಗೆ. ಕೆಲವು ಸತಿ ನಾವು ಬರ್ತಿದ್ದಾಗ ಹೇಳ್ತಾರೆ ಇವು ನಾವು ನೋಡಲೇ ಅಂತ. ಮುಂಚೆ ಭಯ ಆಗ್ತಾ ಇದ್ದೀವಿ, ಈಸಿ ಆಗ್ಬಿಟ್ಟಿದೆ ನಮಗೆ. ಆಗಲಿ ಬಿಡಲೆ, ಹಂಗೆ ಅನ್ನಿಲ್ಲ ಅಂತಂದರೆ ಪ್ರೀತಿ ಎಲ್ಲ ಅಂತ ಅನ್ಸ್ಬಿಡುತ್ತೆ ನಮಗೆ. ಸೊ ಆ ಥರದ ಒಂದು ಪ್ರೀತಿ ಇದೆ ನಮ್ಮ ಉತ್ತರ ಕರ್ನಾಟಕದ ಮೇಲೆ. ಯಾವಾಗಲೂ ನನ್ನ ತಂದೆ ಹೇಳ್ತಾ ಇರ್ತಾರೆ, ಮಂಡ್ಯ ಮುದ್ದೆ ತಿಂದರೆ ಉತ್ತರ ಕರ್ನಾಟಕದ ರೊಟ್ಟಿಗೂ ತಿನ್ಬೇಕು, ನಾವು ಗಟ್ಟಿ ಹಾಕಬೇಕು ಅಂತಂದರೆ ಅಂತ. ಸೊ 2 ವಿಧವಾದ ನಮಗೆ ಹಳ್ಳಿಯ ಜೀವನ, ಹಳ್ಳಿಯ ಪರಿಸರ, ಹಳ್ಳಿಯ ಪ್ರೀತಿ ಸಿಕ್ಕಿರೋದು ನಮ್ಮೆಲ್ಲ ಪೂರ್ವಜನ್ಮದ ಪುಣ್ಯ ಅಂತ ಅನ್ಸುತ್ತೆ. ನಾವು ಅಯೋಗ್ಯ 2 ಅನೌನ್ಸ್ ಮಾಡಿದಾಗ ತುಂಬ ಭಯ ಆಯಿತು, ಹೆಂಗಾಗುತ್ತೋ ಏನಾಗುತ್ತೋ ಅಂತ. ಯಾಕಂದರೆ ಅಯೋಗ್ಯ 1ನಲ್ಲಿ ಇಷ್ಟ ಆಗುವಾಗೆ ನಿಮ್ಮೆಲ್ಲ ಪ್ರೀತಿ ಸಿಕ್ಕಿತ್ತು ನಮಗೆ. ಅಯೋಗ್ಯ 2ನಲ್ಲಿ ಯಾವ ಥರ ಪ್ರೀತಿ ಸಿಗುತ್ತಪ್ಪ, ಹೇಗಪ್ಪ ಮಾಡೋದು ಅಂದಾಗ ಮಹೇಶ್ ಅವರು 1ಗಿಂತ 2 ಅಯೋಗ್ಯ 2 ಸಿನಿಮಾ ಕಥೆ ಮತ್ತು ಅದರ ಸ್ಕ್ರಿಪ್ಟ್, ಅದರ ಡೈಲಾಗ್ಸ್ನ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗೆ ಕೆಲಸ ಮಾಡೋಕ್ಕೆ ಇನ್ನೂ ಖುಷಿ ಕೊಡ್ತು ನಮಗೆ. ಸೊ ನಮ್ಗೆ ಅನ್ನಿಸ್ತು ಅಯೋಗ್ಯ 2 ಡಬಲ್ ಧಮಾಕ ಅಂತ ಅನಿಸ್ತು ನಮಗೆ. ನಿಮ್ಮ ನಮಸ್ಕಾರ. ಭಾಳ ಖುಷಿ ಆಗುತ್ತೆ. ನಾನು ನಿರ್ಮಾಪಕರಿಗೆ ಹೇಳ್ತಾ ಇದ್ದೆ, ಸರ್ ಉತ್ತರ ಕನ್ನಡಕ್ಕೆ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡೋಣ. ಏಕೆಂದರೆ ಎಲ್ಲ ಸಕ್ಸಸ್ ಆದಮೇಲೆ ಕೆಲವು ಜನ ಬರ್ತಾರೆ. ಮತ್ತು ಮುಂಚೆನೇ ಬಂದು ಆಶೀರ್ವಾದ ಕೊಡೋದು ಬಹಳ ಬಿರಲ್ಲ. ಮತ್ತು ನಾವು ಮುಂಚೆನೇ ಹೋಗಿ ನಾವು ಜನಕ್ಕೆ ತಲುಪಿಸೋಣ. ಏನಕ್ಕೆ ಅಂತ ಕೇಳಿದ್ರು, ಹೀಗೆ ಹೋಗ್ಬೇಕು ಅಂತ ಕೇಳಿದಾಗ ಅಯೋಗ್ಯ ಸಿನಿಮಾನ ಪಾರ್ಟ್ 1 ಸಿನಿಮಾನ 50 ದಿನಗಳ ಪೂರೈಸಿದಂಥ ಈ ಹುಬ್ಳಿ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ಬೇಕು ಸರ್. ಇಲ್ಲಿ ನಾನು ತಲುಪಿದ್ರೆ ನಾನು ಕಂಪ್ಲೀಟ್ ಉತ್ತರ ಕರ್ನಾಟಕಕ್ಕೆ ತಲುಪುತ್ತೆ. ಸೊ ಎಲ್ಲರೂ ನಾವು ಆಶೀರ್ವಾದ ತಗೋಣ ಅಂತ ಹೇಳಿದಾಗ ಒಪ್ಪಿ ನಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ರು ನಮ್ಮ ನಿರ್ಮಾಪಕರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಯೋಗ್ಯ ಚಿತ್ರಕ್ಕೆ ನೀವೇನು ಆಶೀರ್ವಾದ ಮಾಡಿದ್ರಿ, ಸೊ ಅಯೋಗ್ಯ ಸೀಕ್ವೆಲ್ ಅಗೇನ್ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ಪಾತ್ರಗಳು, ಎಲ್ಲ ಲೊಕೇಶನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಹಾಗೇ ಇರ್ತಾರೆ, ಹಾಗೆ ಕಂಟಿನ್ಯೂ ಆಗಿದ್ದಾರೆ. ನಿರ್ಮಾಪಕರು ಮಾತ್ರ ಅಷ್ಟೇ ಚೇಂಜ್ ಆಗಿದ್ದಾರೆ. ಉಳಿದೆಲ್ಲ ತಂಡ ಮತ್ತೆ ಅದೇ ಆಶೀರ್ವಾದದಲ್ಲಿ ಮಾತ್ರ ಕೇಳ್ತಾ ಇದ್ದೀನಿ. ದಯವಿಟ್ಟು ಅಯೋಗ್ಯ ನನ್ನ ಮೊದಲ ಸಿನಿಮಾ 2018ರಲ್ಲಿ ಬ್ಲಾಕ್ ಬಸ್ಟರ್ ಆಯಿತು. ಅಯೋಗ್ಯ ಸಿನಿಮಾಗೆ 2ನೇ ಬ್ಲಾಕ್ ಬಸ್ಟರ್ ಮದಗಜ 2023ರಲ್ಲಿ ಆಯಿತು. ಅಗೇನ್ 3 years ಗ್ಯಾಪ್ ಆದ ನಂತರ ಒಂದೊಳ್ಳೆ ಕತೆ ತಗೊಂಡು ಬರ್ತಾ ಇದ್ದೀನಿ. ಹಳ್ಳಿ ಸೊಗಡಿನ ಕತೆ, ತುಂಬ ರೇರ್ ಹಳ್ಳಿ ಸಿನಿಮಾ ಮಾಡೋದು.
ಬಟ್ ಮಾಡಬೇಕು ಅಂದರೆ ಆ ಸೊಗಡು ಹಿಡಿಬೇಕು. ಸೊ ಆ ಸೊಗಡನ್ನು ಇಟ್ಕೊಂಡು ಒಳ್ಳೊಳ್ಳೆ ಪಾತ್ರಗಳು ಮಟನ್, ಹೊಲಿಗೆ, ಬೆಣ್ಣೆ, ಬಚ್ಚೇಗೌಡ, ಭಾಗ್ಯಮ್ಮ, ಸೊ ಈ ಥರ ವಿಭಿನ್ನವಾದಂಥ ನಮ್ಮಲ್ಲೇ ಜೀವಿಸಿರುವಂಥ ನಾನು ನೋಡಿರುವಂಥ ಶೂಟಿಂಗ್ ಆಗಿರೋದು. ಅದ್ರ ಬೆಂಗಳೂರಲ್ಲಿ ಒಂದು ತಟ್ಟೆ ಕೊಟ್ಟರೆ ಅದರೊಳಗೆ ಮಂಡ್ಯ ಮುದ್ದೆ ಇಟ್ಟು ಮಂಗಳೂರು ಮೀನು ಸಾರು ಹಾಕಿ ಉತ್ತರ ಕರ್ನಾಟಕದ ರೊಟ್ಟಿ, ಚಟ್ನಿ ಪುಡಿ ಎಲ್ಲಾನು ಹಾಕಿದ್ರೆ ಹೆಂಗಿರುತ್ತೋ ಫುಲ್ ಮೀಲ್ಸ್ ಇಡೀ ಕರ್ನಾಟಕನೇ ಊಟ ಮಾಡೋಕ್ಕೆ ಅಷ್ಟು ಅದ್ಭುತವಾದಂತಹ ಮೂವಿ ಆಗಿದೆ ಅಯೋಗ್ಯ 2. ಸೊ ದಯವಿಟ್ಟು ಎಲ್ಲರೂ ಇದೇ ಆಗಸ್ಟ್ 7ನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನಾದ್ರು ಕೇಳಂಗಿದ್ರೆ ಅಯೋಗ್ಯ 2 ಪಾರ್ಟ್ 2 ಬರ್ತದೆ. ವ್ಯತ್ಯಾಸ ಏನಿದೆ ಸರ್ ಕಂಟಿನ್ಯೂ ಪಂಚಾಯತಿ ಆಯ್ಕೆ ಆಗಿದೆ. ಬನ್ನಿ ಹೋಗೋ ಇಲ್ಲಿಂದ ಅವರಿಬ್ಬರು ಜರ್ನಿ ಹೇಗಿರುತ್ತೆ ಹೋಗ್ತಾ ಇರೋ ಕ್ಯಾರೆಕ್ಟರ್ ಹಂಗೆ ನಾನು ಮತ್ತೆ ಮುಂದುವರೆದು ಆ ಚಾಲೆಂಜ್ನ ಈ ಸಲ ಜರ್ನಿ ಹೇಳಿ ಇಷ್ಟಪಡ್ತಿದ್ದೆ. 99% ಎಂಟರ್ಟೈನ್ಮೆಂಟ್ 1% ಈ ಸಿನಿಮಾದಲ್ಲಿ ಮನರಂಜನೆ ನೋಡೋಕ್ಕೆ ಬನ್ನಿ. ನಾನೊಂದು ಪ್ರಾಮಿಸ್ ಮಾಡ್ತೀನಿ, ಈ ಮಾರ್ನಿಂಗ್ ಶೋ ನೋಡ್ಕೊಳೋದು ನೆಕ್ಸ್ಟ್ ಡೇ ನೀವು ಯಾವುದೋ ಒಂದು ಕಾಮಿಡಿ ಎನ್ಸ್ಕೊಂಡ್ರೆ ಅದು ನೋಡೋಕ್ಕೆ ಫ್ರೆಂಡ್ ಜೊತೆ ಬರ್ತಿರೋ ಭರವಸೆ ಎಲ್ಲ ಮುಗಿತು. ಮಂಡ್ಯ ಅಷ್ಟೇ ಕಂಪ್ಲೀಟ್ 100% ಮಂಡ್ಯ ಮಾರ್ಗೋಡ್ನಲ್ಲಿ ಅಂತ ನನ್ನ ಊರಲ್ಲೇ ಆಗಿದೆ. ಅಲ್ಲೇ ನಡೆದಿದ್ದಂಥ ಸಿನಿಮಾ ಘಟನೆಗಳು, ಅಲ್ಲೇ ಎಲ್ಲ ಇರುವಂಥ ಜೀವನವಾಗಿರೋಂಥ ವ್ಯಕ್ತಿಗಳು, ಪ್ಯೂರ್ ಎಂಟರ್ಟೈನ್ಮೆಂಟ್ ಅಂದಾಗ ನಿಮಗೆ ಇಲ್ಲಿ ಯಾವುದೇ ರೀತಿಯಾದ ಬ್ಲಡ್ ಇರಲ್ಲ, ಒಳಗರ ಪದಗಳಿಲ್ಲ, ಏನಿಲ್ಲ. ನನ್ನ ಸೆನ್ಸರ್ ಮಂಡಿಯವರೇ ಸಿನಿಮಾ ನೋಡಿ US ಸರ್ಟಿಫಿಕೇಟ್ ಕೊಡ್ತಾರೆ. ನಾವೇ ನೋಡಿ ನೀವು ಭಯಪಡ್ತಾರೆ, ಇವೇ ಭಯಪಡ ಇಡೀ ಕುಟುಂಬ ಸಮೇತ ಮದುವೆ ಇದ್ದು ನೋಡುವಂಥ 5 ಸಾಂಗ್ ಇದೆ ಸರ್. 2 ಸಾಂಗು ಉತ್ತರ ಕರ್ನಾಟಕ ಜನ ನಮ್ಮ ಕನ್ನಡ ಚಿತ್ರದಲ್ಲಿ ಖುಷಿ ಇದೆ. ಅಂದರೆ ಯಾವಾಗಲೂ ಸದಾಕಾಲ ನೀವು ಸಿನಿಮಾ ನೋಡಿದ್ರೆ ನಮ್ಮ ಚಿತ್ರರಂಗ ಸಮೃದ್ಧವಾಗಿದೆ. ಅದರಿಂದ ನಮ್ಮ ಇಡೀ ಉತ್ತರ ಕನ್ನಡ ಜನ ನಮ್ಮ ಅಯೋಗ್ಯ ಚಿತ್ರ ನೋಡಿ ಮಂಜೋನ ಸ್ಲೋ ಮಾತಾಡೋದು ಇವತ್ತು ದಿನ ಪೂರೈಸಿದ ಸಿನಿಮಾ ಅಷ್ಟು ಜನ ಪ್ರೀತಿಯಿಂದ ಸೇಮ್ ಎಕ್ಸ್ಪೆಕ್ಟೇಷನ್ ನಾನು ಏನಕ್ಕೆ ಹೇಳ್ತೀನಿ, ಮೊದಲನೇ ಭಾಗ ನಾನು ಎಲ್ಲ ದುಪ್ಪಟ್ಟು ಆಗ್ತಾ ಹೋಗುತ್ತೆ. ಡಬಲ್ ಅಷ್ಟು ಖುಷಿ ಕೊಡುವಂಥ ಸಿನಿಮಾ, ಅಷ್ಟು ನಗಿಸುವಂಥ ಸಿನಿಮಾ, ಜೊತೆಗೆ ಸ್ನೇಹದ ಬಗ್ಗೆ ಆಗಿರ್ಬೋದು, ಕುಟುಂಬದ ಪ್ರೀತಿ ಬಗ್ಗೆ ವಿಷಯಗಳನ್ನ ತಿಳಿಸುವಂಥ, ಮತ್ತು ಹಳ್ಳಿ ರಾಜಕೀಯದ ಬಗ್ಗೆ ನಿಮಗೆ ತಿಳಿಸುವಂಥ ಎಲ್ಲವೂ ಕೂಡ ಅಯೋಗ್ಯ 2 ಇದೆ. ಹಾಗಾಗಿ ಅಯೋಗ್ಯ 2 ಸ್ಪೆಷಲ್ ಅನ್ಸುತ್ತೆ. ಮಂಡ್ಯ ಸಾಯಂಕಾಲ ಮಾತ್ರ ಒಂದು ಬೆಂಗಳೂರಲ್ಲಿ ಯಾವ ಥರ 5 ಸಪ್ರೇಟ್ 25ನೇ ತಾರೀಕು ಒಂದು ಸಾಂಗ್ ಏನೋ ಆಗಸ್ಟ್ 7ಕ್ಕೆ ಒಂದು ನೋಡಲ್ಲ ಭಾಳ ಇಷ್ಟ ಆಯ್ತದೆ. ಫಸ್ಟ್ ಇದು ಒಂದ ಇಡೀ ಫಸ್ಟ್ ನ್ಯೂಸ್ ನೆಟ್ವರ್ಕ್